ಸೌಂದರ್ಯ ಜಗದೀಶ್ ಈಗ ರೇಖಾ ದೂರು ಕೊಟ್ಟರೆ ಪವಿತ್ರ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವಂತಹ ಚಿಂತನೆಯಲ್ಲಿದ್ದಾರೆ. ಮೊದಲಿಗೆ ದಾಖಲಾತಿಗಳ ಸತ್ಯಾಸತ್ಯತೆಗಳ ಬಗ್ಗೆ ಪರಿಶೀಲನೆ ಆಗಬೇಕು. ಸತ್ಯ ಕಂಡು ಬಂದರೆ ಕಂಪ್ಲೇಂಟ್ ಅನ್ನು ಕೂಡ ಪೊಲೀಸರು ಪಡಿತಾರೆ. ರೇಖಾ ಯಾರಪ್ಪ ಅಂದ್ರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ. ಈಗ ಅವರ ಸ್ಟೇಟ್ಮೆಂಟ್ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅವರೇ ಖುದ್ದಾಗಿ ಒಂದು ಆರೋಪ ಮಾಡಿದ್ರು. ದರ್ಶನ್ ಅಂತ ಹೆಸರು ತಗೊಂಡಿರ್ಲಿಲ್ಲ, ಸೌಂದರ್ಯ ಜಗದೀಶ್ ಅವರ ಆಪ್ತರು ಅಂತ ಹೇಳಿದ್ರು, ಸ್ನೇಹಿತ ಬಳಗ ಅಂತ ಹೇಳಿದ್ರು. ಹಾಗಾದ್ರೆ ಆ ಸ್ನೇಹಿತ ಬಳಗದಲ್ಲಿ ದರ್ಶನ್ ಅವರು ಕೂಡ ಸೇರ್ತಾರೆ, ಮೊದಲ ಸಾಲಿನಲ್ಲೇ ಇರ್ತಾರೆ. ಮೊನ್ನೆ ಜೆಟ್ಲ್ಯಾಗ್ನಲ್ಲೇ ಅಲ್ವಾ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೋ ಪಾರ್ಟಿ ಮಾಡಬೇಕಾದ್ರೆ ಅದು ಕೂಡ ಒಂದು ಕೇಸ್ ಆಗಿತ್ತು. ಸೊ ಹಾಗಾಗಿ ದರ್ಶನ್ ಅವರ ಆಪ್ತ ಸೌಂದರ್ಯ ಜಗದೀಶ್, ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಬಟ್ ಅವರ ಆತ್ಮಹತ್ಯೆ ಹಿಂದೆ ಇದು ಕೂಡ ಒಂದು ಕಾರಣ ಆಗಿರ್ಬೋದಾ? ಹಣಕಾಸಿನ ವ್ಯವಹಾರ ಹೌದು, ಬಟ್ ಈ 2 ಕೋಟಿಯೂ ಕೂಡ ಒಂದು ಕಾರಣ ಆಗಿರಬಹುದಾ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಅವರ ಪತ್ನಿಯ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅವರ ಪತ್ನಿ ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟರೆ ಇದನ್ನು ತಗೊಳ್ಳಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸರು ಪರಪ್ಪನ ಅಗ್ರಹಾರದಲ್ಲಿರೋ ಪವಿತ್ರ ಅವ್ರನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಹಣ ವರ್ಗಾವಣೆ ಆರೋಪ. ಪೊಲೀಸರ ಬಳಿ ನಾನು ಸ್ಟೇಟ್ಮೆಂಟ್ ತಗೊಳ್ತೀನಿ, ಅಕೌಂಟ್ ಸ್ಟೇಟ್ಮೆಂಟನ್ನು, ಹಣ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮೂಲಕ ತಿಳಿದುಕೊಳ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ, ಅವ್ರ ಹೆಸರು ಶಶಿರೇಖಾ ಅವರು, ಅವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ ಸೌಂದರ್ಯ ಜಗದೀಶ್ ಅವರ ವೈಫ್ ಶಶಿರೇಖಾ ಅವರು. ಹಣ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ತೆಗೆಸ್ಕೊಳ್ತೀನಿ, ಯಾಕಂದರೆ ಈಗ ಅವ್ರ ಕುಟುಂಬಕ್ಕೂ ಕೂಡ ಹಣದ ಅವಶ್ಯಕತೆ ಇದೆ. ಯಾರ್ಯಾರು ತನ್ನ ಗಂಡನಿಗೆ ಮೋಸ ಮಾಡಿದ್ದಾರೆ ಅದು ಯಾವುದ್ರ ಬಗ್ಗೆ ಅವರಿಗೆ ಸರಿಯಾದ ಕ್ಲಾರಿಟಿ ಇಲ್ಲ. ಇದರ ಮುಖಾಂತರವಾದರೂ ಒಂದು ಕ್ಲಾರಿಟಿ ಸಿಕ್ಕರೆ ಅನುಕೂಲ ಆಗುತ್ತೆ ಕುಟುಂಬಕ್ಕೆ. ಶಶಿರೇಖ್ ಅವರು ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ಪೊಲೀಸರ ಜೊತೆ ಸಹಾಯ ತಗೊಂಡು ಅಕೌಂಟ್ ಸ್ಟೇಟ್ಮೆಂಟ್ ತೆಗೆಸ್ತೀನಿ, ಆಮೇಲೆ ಉಳಿದಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಶಶಿರೇಖಾ ಹೇಳಿದ್ದಾರೆ. ಸೌಂದರ್ಯ ಜಗದೀಶ್ ಅವರ ಅದೇ ಪವಿತ್ರ ಗೌಡ ಅವ್ರ ಮನೆ ಖರೀದಿ ಟೈಮಲ್ಲಿ ಜಗದೀಶ್ ಸರ್ ಏನೋ 2 ಕೋಟಿ ಹಣ ಕೊಟ್ಟಿದ್ರು ಅಂತ, ನಿಜಾನ ಏನು ಅಂತ ಮತ್ತೆ ನಿಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತಲ್ಲ ಮೇಡಮ್. ಏನಂದ್ರೆ ನಾನು ಇವಾಗ ನಿಮ್ಮ ಮೀಡಿಯಾ ಮೂಲಕ ನೋಡಾದ್ಮೇಲೆ ನನಗೂ ಗೊತ್ತಾಗಿದ್ದು, ನಿಮ್ಗೆ ಯಾರೋ ಮೀಡಿಯಾದಲ್ಲಿ ಹಿಂಗೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನನಗೂ ಏನು ಐಡಿಯಾ ಇರಲಿಲ್ಲ. ನಮ್ಗೇನು ಅಂದ್ರೆ ಲಾಸ್ಟ್ ಡೆತ್ ನೋಟ್ ಸಿಕ್ಕಿದ್ಮೇಲೆ ನಾವು ಪಾರ್ಟ್ನರ್ಸ್ ಮೇಲೆ ಕಂಪ್ಲೇಂಟ್ ಆಗಿ ಸುರೇಶ್ ಒಬ್ಬಣ್ಣ ಮೇಲೆ ಅವರು 25 days ಅಬ್ಸ್ಕ್ಯಾಂಡ್ ಆಗಿ ಇವಾಗ ಬೇಲ್ ತಗೊಂಡ್ ಬಂದಿದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ನಮ್ಗೆ ಇಷ್ಟು ಗೊತ್ತಿದೆ. ಇದು ಬಿಟ್ಟು ಇದು ಏನೋ ನಾನು ಇವಾಗ ತಿಳ್ಕೊಂಡಿದ್ದ ಪ್ರಕಾರ ಏನೋ 17, 18 ಅಲ್ಲಿ ಕೊಟ್ಟಿದ್ದಾರೆ ಹಿಂಗೆ ಅಂತ ಎಲ್ಲ ಗೊತ್ತಾಯ್ತು. ನಂಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್. ಆದ್ರೆ ಒಂದಂತೂ ನಾನು ಕನ್ಫರ್ಮ್ ಮಾಡ್ತೀನಿ, ಅವರು 1-2 ಕೋಟಿ ಅವ್ರಿಗೆ ಕೊಟ್ಟಿರೋದ್ರಿಂದ ಖಂಡಿತ ಅವ್ರು ಏನು ಮಾಡ್ಕೊಂಡಿಲ್ಲ. ಇದಾಗಿರೋದ್ರಿಂದ ಪಾರ್ಟ್ನರ್ಸ್ ಪ್ರಾಬ್ಲಮ್ ಇಂದ ಆಗಿರೋದು. ಅದೇ ನೀವು ಲಾಸ್ಟ್ ಟೈಮ್ ಆರೋಪ ಮಾಡಿದ್ರಿ ಅವರು 60 ಕೋಟಿ ನಷ್ಟ ಏನಾಗಿದೆ ಅದ್ರ ಮೇಲೆ. ಹೌದು, 2 ಕೋಟಿಗೆಲ್ಲ ತೀರೋಗೋ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಲ್ಲ. ಆತರ ಏನು ಆಗಿಲ್ಲ ಸರ್. ಆಗಿದ್ರೆ ನಮ್ ಫ್ಯಾಮಿಲಿ ಗೊತ್ತಾಗತ್ತಲ್ವಾ. ಬಟ್ ಈ ಅಮೌಂಟ್ ಕೊಟ್ಟಿರೋದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ಗಮನಕ್ಕೆ ಬಂದಿದೆ. ನಾನು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದೀನಿ, ಪ್ಲಸ್ ಪೊಲೀಸ್ನವರು ತಗೊಳ್ತಾ ಇದ್ದೀನಿ. ಅದೇನು ಅದು ತನಿಖೆ ಮೂಲಕ ತಿಳ್ಕೊಂತೀನಿ ಸರ್. ಮೇಡಮ್ ಅದೇ ಪವಿತ್ರ ಗೌಡ ಅವ್ರ ಮನೆ ಖರೀದಿ ಟೈಮಲ್ಲಿ ಜಗದೀಶ್ ಸರ್ ಪಬ್ಲಿಕ್ ಟಿವಿಗೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಪಾರ್ಟ್ನರ್ಸ್ ಇಂದ ಆಗಿರುವಂಥದ್ದು. ಬರೀ 2 ಕೋಟಿಗೆ ನನ್ನ ಗಂಡ ಜೀವವನ್ನು ತಗೊಳ್ತಾನೆ ಅನ್ನೋದು ನಾನು ನಂಬಕ್ಕೆ ರೆಡಿ ಇಲ್ಲ. ಬಟ್ ಸ್ಟಿಲ್ 2 ಕೋಟಿ ಹಣದ ವ್ಯವಹಾರ ಆಗಿದೆ ಅವ್ರಗಳ ನಡುವೆ. ನನ್ನ ಗಂಡ ಅವ್ರಿಗೆ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಮಾಹಿತಿ ಇರಲಿಲ್ಲ. ಪಬ್ಲಿಕ್ ಟಿವಿಯನ್ನು ನೋಡಿದ ನಂತರವೇ ಗೊತ್ತಾಗಿರೋದು. ಇದ್ರ ಬಗ್ಗೆ ಪೊಲೀಸರ ಜೊತೆ ನಾನು ಮಾತಾಡ್ತೀನಿ, ಸ್ಟೇಟ್ಮೆಂಟನ್ನು ತೆಗೆಸ್ಕೊಳ್ತೀನಿ, ಮುಂದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಶಶಿರೇಖಾ ಜಗದೀಶ್ ಅವರ ಪತ್ನಿ, ಸೌಂದರ್ಯ ಜಗದೀಶ್ ನಿರ್ಮಾಪಕರು ಏನಿದ್ದಾರೆ ಅವರ ಪತ್ನಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು.